ನಮ್ಮ ರಕ್ಷಿತಾ ನಿನ್ನೆಯಂತೂ ಲಿಟ್ರಲಿ ವೆಯ್ಟ್ ಮಾಡ್ತಾ ಕೂತಿದ್ಲು. ಸುದೀಪ್ ಅವರು ನನ್ನ ವಿಷಯವಾಗಿ ಮಾತಾಡ್ತಾರೆ, ಯಾರು ಗೆಜ್ಜೆ ಸೌಂಡ್ ಮಾಡಿದ್ದು, ನನ್ನ ಮೇಲೆ ಗೂಬೆ ಕೂರಿಸಿದ್ದು ಏನಕ್ಕೆ, ನನ್ನದು ಏನೂ ತಪ್ಪಿಲ್ಲದೆ ಇದ್ರೂ ಯಾಕೆ ನನ್ನನ್ನು ಎಲ್ಲರೂ ತಪ್ಪಿತಸ್ಥೆಯಾಗಿ ನೋಡ್ತಾ ಇದ್ದಾರೆ, ಇವೆಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡಬಹುದೇನೋ ಅಂತ ಹೇಳಿ ಸುದೀಪ್ ಸರ್ ನನ್ನ ವಿಷಯವಾಗಿ ಒಂದು ಕ್ಲಾಸ್ ತಗೊಳ್ಬಹುದು ಅಂತ ಹೇಳಿ ಈಗರ್ಲಿ ಕಾಯ್ತಾ ಕೂತಿದ್ಲು ರಕ್ಷಿತಾ. ಸುದೀಪ್ ಅವರೇನು ನಾವು ಅಂದ್ಕೊಂಡಂಗೆ ನೀವು ಅಂದ್ಕೊಂಡಂಗೆ ಜಾಸ್ತಿ ಏನು ಕ್ಲಾಸ್ ತಗೊಳ್ಳಿಲ್ಲ ಅಶ್ವಿನಿಗೆ ಮತ್ತು ಜಾಹ್ನವಿಗೆ. ಓಕೆ, ತಕ್ಕ ಮಟ್ಟಿಗಾದರೂ ಕ್ಲಾಸ್ ತಗೊಂಡ್ರಲ್ವಾ. ರಕ್ಷಿತಂಗಂತೂ ಅಷ್ಟಕ್ಕೆ ತುಂಬ ಖುಷಿಯಾಗಿಬಿಡ್ತು. ಅಶ್ವಿನಿ ಗೌಡ ಮತ್ತು ಜಾಹ್ನವಿಯ ದರ್ಪ ತಡೆಯೋರಂತೂ ಯಾರೂ ಇಲ್ಲ ಮನೆಯಲ್ಲಿ. ರಕ್ಷಿತನಿಗೆ ಅಷ್ಟೊಂದು ಬೈತಾ ಇದ್ದರೂ ಯಾರೂ ಸಹ ರಕ್ಷಿತನಿಗೆ ಸಪೋರ್ಟ್ ಮಾಡೋದಕ್ಕೆ ಎದ್ದು ಬರಲೇ ಇಲ್ಲ. ಎಷ್ಟೇ ಹೀನಾಯವಾಗಿ ಮಾತಾಡ್ತಾ ಇದ್ದರು, ರಕ್ಷಿತನಿಗೆ ತುಂಬ ನೋವಾಗ್ತಾ ಇದ್ರೂ ಅವಳೊಬ್ಬಳೇ ಅಂದರೆ ರಕ್ಷಿತನಿಗೆ ರಕ್ಷಿತಾನೇ ನಿಂತ್ಕೊಂಡು ಎಲ್ಲರಿಗೂ ಉತ್ತರ ಕೊಡ್ತಾ ಬಂದಳು. ಅದೂ ಅಲ್ಲದೆ ಬೇರೆ ಭಾಷೆಯಂತೂ ಬಳಸಲೇ ಇಲ್ಲ. ಕನ್ನಡದಲ್ಲೇ ಅವಳಿಗೆ ಎಷ್ಟು ಮಾತು ಬರುತ್ತೆ ಎಲ್ಲವನ್ನು ಕನ್ನಡದಲ್ಲೇ ಮಾತಾಡಿ ಉತ್ತರನ ಸಖತ್ತಾಗಿ ಕೊಟ್ಟಳು. ಈ ಜಾಹ್ನವಿ ಮತ್ತು ಅಶ್ವಿನಿ ಗೌಡ ಎಂಥವರು ಅಂದರೆ ಎಲ್ಲರೂ ಅವ್ರ ಕಾಲು ಕೆಳಗೆ ಇರಬೇಕು, ಅವ್ರು ಹೇಳಿದ ಹಾಗೆ ನಡ್ಕೊಂಡು ಹೋಗ್ತಾ ಇರಬೇಕು ಅನ್ನೋ ಮನಸ್ಥಿತಿ ಉಳ್ಳವರು. ಯಾರಾದರೂ ಇವ್ರ ಮಾತುಗಳನ್ನ ಕೇಳಲಿಲ್ಲ ಅಂದರೆ ಅವ್ರ ಮೇಲೆ ಕೋಪವನ್ನು ಇಟ್ಕೊಂಡು ದ್ವೇಷವನ್ನು ತೀರಿಸ್ಕೊಳ್ತಾರೆ. ಇದನ್ನೆಲ್ಲ ನಾವು ಕಾವ್ಯ ಮತ್ತು ಗಿಲ್ಲಿ ವಿಷಯದಲ್ಲೂ ಸಹ ನೋಡಿಬಿಟ್ಟಿದ್ದೀವಿ, ಮಂಜು ಭಾಷಿಣಿ ವಿಷಯದಲ್ಲೂ ಸಹ ನೋಡಿಬಿಟ್ಟಿದ್ದೀವಿ. ಈಗ ರಕ್ಷಿತನ ಮೇಲೆ ಹೌಹಾರ್ತಾ ಇದ್ದಾರೆ. ರಕ್ಷಿತನ ಬಟ್ಟೆ ಎಲ್ಲ ತೋರಿಸ್ಬಿಟ್ಟು ನೀನು ಎಲ್ಲಿಂದ ಬಂದಿದ್ಯಾ ಅಂತ ಗೊತ್ತಾಗತ್ತೆ, ನೀನು ಎಸ್ ಕ್ಯಾಟಗರಿ ಉಳ್ಳವಳು, ಇದನ್ನೆಲ್ಲ ನೀನು ಬಾತ್ರೂಮ್ನಲ್ಲಿ ಇಟ್ಕೋ, ಮುಚ್ಕೊಂಡು ಹೋಗಿ ಮಲಕ್ಕೋ, ಹೀಗೆಲ್ಲ ಏನೇನೋ ತರಾವರಿ ಬೈದು ಹಾಕಿಬಿಟ್ರು. ಅದಕ್ಕೆಲ್ಲ ಹೆದರ್ಕೊಳ್ದೆ ರಕ್ಷಿತಾನು ತುಂಬ ಚೆನ್ನಾಗಿ ಮಾತಿಗೆ ಮಾತು ಕೊಡ್ತಾ ಬಂದಳು. ಈ ಪಬ್ಲಿಕ್ನವರು ಸಹ ತುಂಬ ರಕ್ಷಿತಂಗೆ ಸಪೋರ್ಟ್ ಮಾಡೋ ಜನ ಇದ್ದಾರೆ. ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಇಬ್ಬರಿಗೂ ಸಹ ಬೈತಾನೇ ಇದ್ದಾರೆ. ನಾನು ನಿನ್ನೆ ತಾನೇ ಅಶ್ವಿನಿ ಗೌಡದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡಿದೆ. ಅವ್ರ ಕಡೆಯವ್ರಿಗೆ ಯಾರಿಗಾದ್ರೂ ಒಪ್ಸಿರ್ತಾರಲ್ವ ಏನೇನಾದರೂ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿ ಓಟ್ ಮಾಡಿ ಮತ್ತು ಈ ಥರ ಏನು ಪ್ರೋಮೋ ಎಲ್ಲ ಬರುತ್ತಲ್ವ ಅದನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ ಯಾರನ್ನೋ ಒಪ್ಸಿರ್ತಾರಲ್ವ ಅವರು ಹಾಕ್ಕೊಂಡಿದ್ರು. ಅಶ್ವಿನಿ ಗೌಡ ಒಂದು ಮಾತಿಗೆ ಒಂದು ಬೆಲೆ ಕೊಟ್ಟು ನಿಲ್ಲುವ ಗಟ್ಟಿಗಿತ್ತಿ, ಅನ್ಯಾಯ ಮಾಡೋರನ್ನ ಕಂಡ್ರೆ ಆಗೋದಿಲ್ಲ, ಅನ್ಯಾಯ ಮಾಡೋರು ಯಾರಾದರೂ ಇದ್ದರೆ ಅವ್ರ ವಿರುದ್ಧ ರೊಚ್ಚಿಗೇಳ್ತಾಳೆ ಅಂತೆಲ್ಲ ಹಾಕ್ಕೊಂಡಿದ್ರು. ಈಗ ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ ನೀವೇ ಹೇಳಿ. ಈ ಹುಡುಗಿ ಮೇಲೆ ಅನ್ಯಾಯ ಮಾಡ್ತಾ ಇರೋದು ಅಶ್ವಿನಿ ಗೌಡ ಅಲ್ವಾ. ನಾನು ಕನ್ನಡ ಪರ ಹೋರಾಟಗಾರ್ತಿ, ಹಾಗೆ ಯಾವ ಹೆಣ್ಣಿಗೂ ಸಹ ಅನ್ಯಾಯ ಆಗೋದಕ್ಕೆ ಬಿಡೋದೇ ಇಲ್ಲ ಅಂತೆಲ್ಲ ಹೇಳ್ಕೊಂಡಿದ್ದಾರೆ ಅಶ್ವಿನಿ ಗೌಡ. ಈಗ ನೋಡಿದ್ರೆ ಇವರೇ ಅದ್ರ ವಿರುದ್ಧ ನಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಅಶ್ವಿನಿ ಗೌಡನ ಪ್ರೊಫೈಲ್ನಲ್ಲಿ ಇದೆ ನಾನು ಕನ್ನಡ ಪರ ಹೋರಾಟಗಾರ್ತಿ ಅಂತ. ನನಗನ್ಸುತ್ತೆ ಅದು ಹೋರಾಟಗಾರ್ತಿ ಅಂತ. ಕನ್ನಡ ಪರ ಹೋರಾಟಗಾರ್ತಿ ಆದಮೇಲೆ ಕನ್ನಡನೇ ಸರಿಯಾಗಿ ಬರ್ಕೊಂಡಿಲ್ಲ ನೋಡಿ. ನಮ್ಮ ರಕ್ಷಿತಾ ಬಿಗ್ ಬಾಸ್ಗೆ ಬಂದಿರೋದೇ ಕನ್ನಡ ಕಲಿಯೋದಕ್ಕೆ ಅಂತ ಹೇಳಿ. ತುಂಬ ಚೆನ್ನಾಗಿ ಕನ್ನಡ ಕಲ್ತ್ಕೊಳ್ಳಿ, ಹಾಗೆ ಇಂಥವ್ರಿಗೆಲ್ಲ ಕನ್ನಡದಲ್ಲೇ ಚೆನ್ನಾಗಿ ಮಾತನಾಡಿ ಬುದ್ಧಿ ಕಲಿಸ್ಲಿ ಅಲ್ವಾ. ಅಶ್ವಿನಿ ಹೇಳ್ತಾ ಇದ್ಲು ಕಾವ್ಯನ್ಗೆ ಫ್ರೀ ಪ್ರಾಡಕ್ಟ್ ಅಂತ ಹೇಳಿ. ಈಗ ಆ ಜಾಹ್ನವಿ ಏನು ಅಶ್ವಿನಿ ಗೌಡನ ಜೊತೆ ಬಂದಿರೋ ಬೈ ಒನ್ ಗೆಟ್ ಒನ್ ಫ್ರೀ ಅನ್ನೋ ಥರ ಜನಗಳು ಮಾತಾಡ್ಕೊಳ್ತಾ ಇದ್ದಾರೆ. ನಿನ್ನೆ ವಿಡಿಯೋ ಸಮೇತ ಎಲ್ಲವನ್ನ ತೋರಿಸಿದ್ರೂ ಸಹ ಅವರಿಬ್ರಿಗಂತೂ ಪಶ್ಚಾತ್ತಾಪದ ಮುಖನೇ ಇರಲಿಲ್ಲ, ಬರೇ ನಗ್ತಾನೆ ಕೂತಿದ್ರು. ಅಶ್ವಿನಿ ಗೌಡ ಸಾರಿ ಕೇಳಿದ್ದು ಒಂದು ನಾಮಕಾವಸ್ಥೆಗೆ ಅಂತ ಅನ್ನಿಸ್ತಾ ಇತ್ತು. ಸುದೀಪ್ ಅಷ್ಟು ಹೇಳಿದ್ರೂ ಸಹ ಜಾಹ್ನವಿ ಅಂತೂ ಸಾರಿನೇ ಕೇಳಲಿಲ್ಲ. ನಂದೇನು ತಪ್ಪಿಲ್ಲ ಅನ್ನೋ ರೀತಿ ಕೂತಿದ್ಲು. ಅವಳ ಮುಖದಲ್ಲಿ ಕೋಪ ತುಂಬಿರೋದು ಹೇಗೆ ಕಾಣಿಸ್ತಿತ್ತಲ್ವ. ಇವರಿಬ್ಬರು ಒಳ್ಳೆಯವರಾಗಿದ್ದಾರೆ ಅಂತ ಹೇಳಿದ್ರೆ ನಂಬಕ್ಕಾಗತ್ತಾ? ಮುಂದೆ ಒಳ್ಳೆತನದಿಂದ ನಡ್ಕೊಳ್ತಾರಾ ಇವರು? ಬಿಗ್ ಬಾಸ್ ಮನೆಯಲ್ಲಿರೋರಿಗೆಲ್ಲ ಇವ್ರದ್ದು ಬಣ್ಣ ಗೊತ್ತಾಗ್ಬಿಟ್ಟಿದೆ. ಮೊದಲೇ ಗೊತ್ತಾಗಿತ್ತು, ಆದರೆ ಮಾತಾಡೋದಕ್ಕೆ ಅದನ್ನು ಹೇಳೋದಕ್ಕೆ ಯಾರಿಗೂ ಧೈರ್ಯ ಇರಲಿಲ್ಲ. ಈಗಂತೂ ವಿಡಿಯೋ ಸಮೇತ ತೋರಿಸಿರೋದ್ರಿಂದ ಎಲ್ಲರಿಗೂ ಸಹ ಗೊತ್ತಾಗ್ಬಿಟ್ಟಿದೆ. ಇನ್ನು ಮುಂದೆ ನೋಡಬೇಕು ಹೇಗೆ ಮಜವಾಗಿರುತ್ತೆ ಬಿಗ್ ಬಾಸ್ ಅಂತ. ಗಿಲ್ಲಿಗಂತೂ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ತುಂಬ ಖುಷಿಯಾಗಿತ್ತು. ಅಶ್ವಿನಿ ಗೌಡ ಅವತ್ತು ಹೇಳಿದ್ಲು, ನನಗೆ ಎಲ್ಲ ಒಂದು ಸುದೀಪ್ ಇಂದ ಒಳ್ಳೆ ಪ್ರಶಂಸೆ ಸಿಕ್ಕಿದೆ, ಹಾಗೆ ಕಿಚ್ಚನ ಚಪ್ಪಾಳೆ ಸಿಕ್ಬಿಡಬೇಕು ಅಂತ. ಅದೇನೇ ಆಗಲಿ ರಕ್ಷಿತಂಗೆ ಒಳ್ಳೆಯದಾಗಲಿ.